Veer versus bodiless aliens. ವಾವ್, ಎಂತ ಸುಂದರವಾದ ಚಿಟ್ಟೆ. ಎಮ್ಲಿ, ತುಂಬಾ ಹೊತ್ತಾಯ್ತು, ಮನೆಗೆ ಹೋಗೋಣ. ಅರೆ, ಈ ಜಂಟು ಎಲ್ಲಿ ಹೋದ? ನೀವು ಹೋಗಿರಿ, ನಾನ್ ಜಿಂಟುನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅವನು ಯಾವ್ದೋ ಪಕ್ಷಿ ಹುಡ್ಕೊಂಡು ಕಾಡೊಳಗೆ ಹೋಗಿದ್ದಾನೆ. ಎಲ್ರು ಸರಿಯಾಗಿ ಕೇಳಿ. ಇವಾಗ ನಾವು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ್ರೆ ನಮ್ ಎಲ್ರಿಗೂ ಮನುಷ್ಯರ ತರ ಇರೋ ದೇಹ ಬರುತ್ತೆ. ಆಮೇಲೆ ನಾವ್ ಇಡೀ ಪ್ರಪಂಚನ ಆಳ್ಬೋದು. ನಮ್ಮ ಪ್ಲಾನೆಟ್ ಇಂದ ಎಲ್ರಿಗೂ ಇಲ್ಲಿಗೆ ಬರೋಕ್ ಹೇಳೋಣ, ಆಗ ಎಲ್ಲ ಮಜವಾಗಿರತ್ತೆ. ಏನ್ ಹೇಳ್ತೀರಾ? ಆಮೇಲೆ ನೀನ್ ಆ ಪ್ರಾಣಿ ಕತ್ತೆ ಹತ್ರ ಹೋಗಿರು, ಮತ್ತೆ ನಾನು ಆ ಮನುಷ್ಯರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಮತ್ತೆ ನೀನು ಅಬ್ಸರ್ವ್ ಮಾಡು. ಇದು ಯಾವ ತರ ಮಾಸ್ಕ್? ಇದರಲ್ಲಿ ಲೈಟ್ ಬೇರೆ ಬರ್ತಾ ಇದೆ. ವಾವ್, ಐ ಆಮ್ ಫೀಲಿಂಗ್ ಗ್ರೇಟ್. ಈ ಮಾಸ್ಕ್ ಎಲ್ಲಿಂದ ಬಂತು? ಅವಾಗ್ಲೇ ಇರ್ಲಿಲ್ಲ ಅನ್ಸುತ್ತೆ. ಏನೋ ಗಡ್ಬಡಿದೆ ಅಂತ. ಕಾಪಾಡಿ, ಮಾಸ್ಕ್ ಇಂದ ಕಾಪಾಡಿ. ಇದು ನನ್ನ ಬೆನ್ನಿ ಹಿಂದೆನೆ ಬಿದ್ದಿದೆ, ಕಾಪಾಡಿ. ವೀರ್, ಒಂದ್ ಆಡ್ ಫಿಲಂನ ಇನ್ವಿಟೇಷನ್ ಬಂದಿದೆ ನನ್ಗೆ. ನಿನಗ್ ಬಂತಾ? ಇಲ್ವಲ್ಲ. ವೀರ್, ನಿಂಗೆ ಇನ್ವಿಟೇಷನ್ ಸಿಕ್ಕಿರಲ್ಲ. ಓ, ನನ್ನ ಕ್ಷಮಿಸ್ಬಿಡು. ನಿನ್ನ ಮನೆ ಮುಂದೆ ಇದ್ದ ಇನ್ವಿಟೇಷನ್ ನನ್ನಮ್ಮ ಅಪ್ಪನ್ಗೆ ಕೊಟ್ಬಿಟ್ಟೆ. ಆಲ್ ದ ಬೆಸ್ಟ್ ಇಮ್ಲಿ. ಇಮ್ಲಿ, ನೀನು ಹೋಗು. ಇನ್ವಿಟೇಷನ್ ಇಲ್ದೆ ನಾನು ಬರೋದಿಲ್ಲ. ಆದ್ರೆ ಆಡಿಷನ್ಗೆ ನೀನ್ ಎಲ್ಲ ಹೋಗ್ತಾ ಇದೀಯಾ? ನ್ಯೂ ಬಂಗ್ಲೋ, ಜಂಗಲ್ ಮಧ್ಯದಲ್ಲಿದೆ. ಯಾವ್ದೋ ಹೊಸ ಬಂಗ್ಲೋ ಅನ್ಸುತ್ತೆ, ನಾನ್ ಯಾವತ್ತೂ ನೋಡಿಲ್ಲ. ಎಲ್ಲರೂ ಮಾಸ್ಕ್ ಆಗಿ ಮೆಹಮಾನ್ಗಳೆಲ್ಲ ಬರ್ತಾ ಇದ್ದಾರೆ. ವೆಲ್ಕಮ್ ವೆಲ್ಕಮ್. ಇವತ್ತು ನಮ್ಮ ಪಾರ್ಟಿಯ ಥೀಮು ಏಲಿಯನ್ಸ್. ಒಬ್ಬೊಬ್ರು ಒಂದೊಂದು ಮಾಸ್ಕ್ ನ ಹಾಕೊಳ್ಳಿ. ಈ ಆಡಿಷನ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಇಂಟರ್ನ್ಯಾಷನಲ್ ಆಡ್ ಸಿಗತ್ತೆ. ಅಯ್ಯೋ, ಇವನು ಜಿಂಟು ತರ ಇದನ್ನಲ್ಲ. ನೀನು ಚುಲ್ಬುಲ್ ಅಲ್ವಾ? ಯಾವ ಚಿಲ್ಬುಲ್? ಅರೆ ಬೇಗ ಮಾಸ್ಕ್ ಹಾಕೋ, ಪಾರ್ಟಿ ಶುರು ಆಗ್ತಾ ಇದೆ. ಕಾಂಗ್ರಾಟ್ಸ್, ಒಳ್ಳೇದಾಗ್ಲಿ. ಬೇರೆ ಪ್ಲಾನೆಟ್ ಇಂದ ಎಲ್ರನ್ನು ಈ ಲೋಕಕ್ಕೆ ಕರೆಯೋಣ. ಈಗ ಸ್ವಲ್ಪ ಹೊತ್ತರಲ್ಲಿ ಇನ್ನೊಂದು ಗ್ರೂಪ್ ಬರ್ತಾ ಇದೆ. ಇದುವರೆಗೂ ಇಮ್ಲಿ ಮತ್ತೆ ಅವರಪ್ಪ ಬಂದಿಲ್ಲ. ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಬಂಟಿ ಮತ್ತೆ ಅವರಪ್ಪ ಕೂಡ ಬಂದೇ ಇಲ್ಲ. ಅಲ್ಲ ರೀ, ಅವರು ಕೂಡ ಆಡ್ ಫಿಲ್ಮ್ ನ ಶೂಟಿಂಗ್ ಹೋಗಿದ್ರು. ನೀನು ಹೋಗಿ ಚೆಕ್ ಮಾಡು, ಹಾಗೆ ನನ್ ಜೊತೆ ಫೋನಲ್ಲಿ ಟಚ್ ಅಲ್ಲಿರೋ. ಸರಿ ತಾತ. ರೋಬೋ ಬಾಯ್ ಸೂಟ್ ಆನ್. ಅದು ಜಿಂಟು ತರನೇ ಇದೆಯಲ್ವಾ? ಮುಖ ಜಿಂಟು ತರ ಇಲ್ಲ, ಆದ್ರೆ ಮೈ ಅವನ್ ತರನೇ ಇದೆಯಲ್ಲ. ಅವನ್ ಪಕ್ಕದಲ್ಲಿ ಇಮ್ಲಿ ಮತ್ತೆ ಚುಲ್ಬುಲ್. ಏನಿದು ವಿಚಿತ್ರ ತಲೆಗಳು? ಆಮೇಲೆ ಬೇರೆಯವರೆಲ್ಲ ಚಿಕ್ಕ ಚಿಕ್ಕ ಫುಟ್ಬಾಲ್ ತರ ಇದ್ದಾರೆ. ತಾತ, ಇವರು ಭೂಮಿಯ ಮನುಷ್ಯರು ಅಲ್ಲ ಅನ್ಕೋತೀನಿ. ಇವರು ಖಂಡಿತವಾಗ್ಲೂ ಏಲಿಯನ್ಸ್. ಆದ್ರೆ ಇವರ ಮೈ
ಮೈ ಮನುಷ್ಯರದ್ದು. ಒಂದು ಚಿಂಟು ತರ ಇದೆ, ಇನ್ನೊಂದು ಚುಲ್ಬುಲ್ ತರ ಇದೆ, ಆಮೇಲೆ ಒಂದು ಇಮ್ಲಿ. ಇವರು ಏನೋ ಮಾಡಿ ಮನುಷ್ಯರ ಜೀವವನ್ನ ತಗೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಎಲ್ಲೋ ಓದಿದ್ದೀನಿ. ಇದು ಬಾಡಿಲೆಸ್ ಏಲಿಯನ್ಸು ಅನ್ಸುತ್ತೆ. ಇದು ಮನುಷ್ಯನ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ. ವೆಲ್ಕಮ್ ಟು ಆಲ್. ಈಗ ಎಲ್ರು ಟೇಬಲ್ ಮೇಲಿರುವಂತ ಮಾಸ್ಕ್ ನ ಎತ್ಕೊಂಡು ಒಂದೊಂದಾಗೆ ಹಾಕೊಳ್ಳಿ. ಇವತ್ತಿನ ಥೀಮ್ಸು ಏಲಿಯನ್ಸ್. ಇವತ್ತು ಆಡಿಷನ್ ಕೂಡ ನಡೀತಾ ಇದೆ. ಇಲ್ಲ, ಆ ಮಾಸ್ಕ್ ನ ಹಾಕೋಬೇಡಿ. ಹಾಕೊಂಡ್ರೆ ನೀವು ಏಲಿಯನ್ಸ್ ತರ ಆಗೋಗ್ಬಿಡ್ತೀರಾ. ಇಮ್ಲಿ, ಜಿಂಟು, ಚುಲ್ಬುಲ್, ಬೇಗ ಆ ಮಾಸ್ಕ್ ನ ತೆಗೀರಿ, ಆದಷ್ಟು ಬೇಗ. ನೀನ್ ಯಾರೋ ಹುಡ್ಗ? ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ದುಷ್ಟ. ಹೆಸರು ವೀರ್, ವೀರ್ ದ ರೋಬೋ ಬಾಯ್. ವೆಲ್ಕಮ್ ರೋಬೋ ಬಾಯ್. ನಾವು ಈ ಜಾಗನ ಆಳೋದಿಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಹತ್ರ ಎಲ್ಲದೂ ಇದೆ, ಆದ್ರೆ ಆಳೋದಿಕ್ಕೆ ಬಾಡಿ ಮಾತ್ರ ಇಲ್ಲ. ಅದಕ್ಕೆ ನಾವು ಮನುಷ್ಯರ ಬಾಡಿಯಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಆಳ್ವಿಕೆ ಮಾಡ್ತೀವಿ. ನಾನ್ ನಿನ್ನ ಹಾಗೆ ಮಾಡೋದಕ್ಕೆ ಬಿಡೋದಿಲ್ಲ. ನನ್ನ ಗೆಳೆಯರನ್ನ ಬಿಟ್ಟು ಹೋಗು. ಕೋಳಿ ಇವರು 4 ಕಡೆಯಿಂದ ನನಗೆ ಹೊಡಿತಾ ಇದ್ದಾರೆ, ಆದ್ರೆ ನಾನು ಇವ್ರಿಗೆ ಹೊಡಿಯಕ್ ಆಗ್ತಾ ಇಲ್ಲ. ವೀರ್, ಇದು ಏಲಿಯನ್ಸು, ನಿನ್ ದೋಸ್ತುಗಳಲ್ಲ. ನೀನ್ ಅವ್ರ ಮೇಲೆ ಅಟ್ಯಾಕ್ ಮಾಡು. ಇಲ್ಲ ತಾತ, ನಾನು ನನ್ನ ಗೆಳೆಯರ ಮೇಲೆ ದಾಳಿ ಮಾಡೋಕೆ ಆಗೋದಿಲ್ಲ. ನನ್ನ ಗೆಳೆಯರು ಅವರ ವಶದಲ್ಲಿದ್ದಾರೆ, ಆಮೇಲೆ ಅದನ್ನ ಕೆಟ್ಟ ರೀತಿಯಲ್ಲಿ ಬಳಸ್ಕೊತಿದ್ದಾರೆ. ಅಲ್ಲಿ ನೋಡಿ, ಆ ರೋಬೋ ಬಾಯ್ ಯಾರೋ ಚೇಸ್ ಮಾಡ್ತಾ ಇದ್ದಾರೆ. ವೀರ್, ವೀರ್, ಅಲ್ಲಿಂದ ಕೆಳಗಡೆ ಇಳಿ ಬೇಗ. ಇಲ್ಲ ತಾತ, ನನ್ನ ಗೆಳೆಯರನ್ನ ಉಳಿಸ್ಕೊಳ್ಳಕ್ಕೆ ಇದು ಒಳ್ಳೆ ಅವಕಾಶ. ನೀನ್ ತುಂಬಾ ಒಳ್ಳೆಯವನು. ಈ ಪ್ರಪಂಚದಲ್ಲಿ ನಿಂತರ ಸ್ನೇಹಿತ ಇದ್ರೆ ಆ ಪ್ರಪಂಚನ ಯಾರು ಏನು ಮಾಡಕ್ಕಾಗಲ್ಲ.
ನಾವಿನ್ ಬರ್ತೀವಿ. ಬೇರೆ ಕಡೆ ಹೋಗ್ಬಿಟ್ಟು ರಾಜ್ಯಭಾರ ಮಾಡ್ತೀವಿ. ಓ, ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ? ರೊಪ್ಪಪ್ಪ ಏನಾಯ್ತು? ಆಡಿಷನ್ ಮಾಡಕ್ ಬಂದಿರಲ್ಲ ಅವರು, ಮತ್ತೆ ಮಾಸ್ಕ್ ಏನಾಯ್ತು? ನಾವು ಮಾಸ್ಕ್ ಹಾಕೊಂಡ್ರದಷ್ಟೇ ನನಗ್ ನೆನ್ಪಿರೋದು. ಅದಾದ್ಮೇಲೆ ಏನಾಯ್ತು? ನೋಡ್ದ, ರೋಬೋ ಬಾಯ್ ನಮ್ಮೆಲ್ಲರನ್ನು ಕೂಡ ಕಾಪಾಡ್ದ. ಆ ಏಲಿಯನ್ಸ್ ನಮ್ಮೆಲ್ಲರ ಮೇಲೆ ಕೂಡ ಹಿಡಿತ ಸಾಧಿಸ್ಬಿಟ್ಟಿತ್ತು. ರೋಬೋ ಬಾಯ್ ಏನ್ ಫೈಟ್ ಮಾಡ್ದ ಗೊತ್ತಾ?